42ನೇ ಪ್ರಶ್ನೆಯನ್ನ ನೋಡೋಣ. 438 ಮತ್ತು 606 ನಿಶೇಷವಾಗಿ ಭಾಗಿಸುವ ಅತ್ಯಂತ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ 438 ಮತ್ತೆ 606 ಎರಡು ಸಂಖ್ಯೆಯನ್ನ ಕೊಟ್ಟಿದ್ದಾರೆ. ಅದನ್ನ ನಿಶೇಷವಾಗಿ ಭಾಗಿಸುವಂತಹ ಸಂಖ್ಯೆಯನ್ನ ನಾವು ಕಂಡುಹಿಡಿಬೇಕು. ಅಂದ್ರೆ ಈ ಎರಡು ಸಂಖ್ಯೆಗಳ ಅತ್ಯಂತ ದೊಡ್ಡ ಸಾಮಾನ್ಯ ಭಾಜಕವನ್ನ ಅಥವಾ ಅತ್ಯಂತ ದೊಡ್ಡ ಅಪವರ್ತನವನ್ನ ನಾವು ಕಂಡುಹಿಡಿಬೇಕಾಗತ್ತೆ. ಸೊ ಮೊದಲಿಗೆ ಅವಿಭಾಜ್ಯ ಅಪವರ್ತನಗಳಿಂದ ನಾವು ಈ ಎರಡು ಸಂಖ್ಯೆಯ ಅಪವರ್ತನಗಳನ್ನ ನೋಡ್ತಾ ಹೋದ್ರೆ 438 2ರಿಂದ ಭಾಗಾಕಾರ ಮಾಡಿದ್ರೆ 2 2 4 2 1 2 18 ಆಗತ್ತೆ. 2 9 18. ಆದ್ರೆ 219 2ರಿಂದ ಭಾಗ ಆಗೋದಿಲ್ಲ. ಸೊ ಮುಂದಿನ ಸಂಖ್ಯೆ 3 3 7 21 3 3 9 73 219 ಅನ್ನೋದು ಸಿಗತ್ತೆ. ಆದ್ರೆ ಈ ಸಂಖ್ಯೆಯನ್ನ ನೋಡಿ ಮಕ್ಕಳೇ, ಈ 73 ಯಾವುದೇ ಬೇರೆ ಸಂಖ್ಯೆಯಿಂದ ಭಾಗ ಆಗೋದಿಲ್ಲ. ಒಂದು ಮತ್ತೆ ಆ ಸಂಖ್ಯೆ ಅದೇ ಸಂಖ್ಯೆಯಿಂದ ಮಾತ್ರ ಈ ಸಂಖ್ಯೆ ಭಾಗ ಆಗೋದಕ್ಕೆ ನಾವಿಲ್ಲಿ 73 ತಗೊಳ್ತೀವಿ. ಅಂದ್ರೆ ಇದೊಂದು ಅವಿಭಾಜ್ಯ ಸಂಖ್ಯೆ ಆಗಿದೆ. ಹಾಗಾಗಿ ಇಲ್ಲಿ 73 ತಗೊಂಡು ನಾವು ಅಪವರ್ತನವನ್ನ ಮುಂದುವರಿಸಿದಾಗ ನಮ್ಗೆ ಇದು ನಿಶೇಷವಾಗಿ ಭಾಗ ಆಗ್ತಾ ಇದೆ. ಅದೇ ರೀತಿ ಈ 606 ನಾವು ಭಾಗಾಕಾರ ಮಾಡಿದ್ರೆ 2ರಿಂದ ಸ್ಟಾರ್ಟ್ ಮಾಡಿದ್ರೆ 2 3 6 0 2 3 6 303 ಅನ್ನುವಂತಹ ಸಂಖ್ಯೆ ಸಿಕ್ತು. ಈ ಸಂಖ್ಯೆ 2ರಿಂದ ಭಾಗ ಆಗೋದಿಲ್ಲ. ಹಾಗಾಗಿ ನಾವಿಲ್ಲಿ ಮತ್ತೆ 3 ತಗೊಳ್ಬೇಕು. 3 10 30 3 1 3. ಆದ್ರೆ ಈ 101 ಇದು ಕೂಡ ಒಂದು ಅವಿಭಾಜ್ಯ ಸಂಖ್ಯೆನೆ. ಇದು ಒಂದು ಮತ್ತೆ ಅದೇ ಸಂಖ್ಯೆಯಿಂದನೇ ಭಾಗ ಆಗುವಂತಹದ್ದು. ಅದನ್ನ ಹೊರತುಪಡಿಸಿ ಬೇರೆ ಯಾವುದೇ ಅಪವರ್ತನಗಳು ಇರೋದಿಲ್ಲ. ಹಾಗಾಗಿ ಇಲ್ಲಿ ನಾವು 101 ತಗೊಳ್ಬೇಕು. ಈಗ ನೀವು ನೋಡಿದ್ರೆ ಈ ಎರಡು ಸಂಖ್ಯೆಗಳ ಅಪವರ್ತನಗಳನ್ನ ಗಮನಿಸಿದ್ರೆ 2 ಗುಣಿಸು 3 ಗುಣಿಸು 73 ಅನ್ನೋದು 438 ಅಪವರ್ತನ ಆಗಿದೆ. ಹಾಗೆ 606 ಅಪವರ್ತನಗಳು 2 ಗುಣಿಸು 3 ಗುಣಿಸು 101 ಅಂತ ಇದೆ. ಸೊ ಇದೆರಡರಲ್ಲೂ ಸಾಮಾನ್ಯವಾಗಿ ಇರುವಂತಹ ಅಪವರ್ತನಗಳು 2 ಮತ್ತೆ 3. ಹಾಗಾಗಿ ನಾವು ಅತ್ಯಂತ ದೊಡ್ಡ ಇದನ್ನ 2 ಮತ್ತೆ 3 ಹಾಗೆ ಅದರ ಕನಿಷ್ಠ ಘಾತವನ್ನು ಕೂಡ ನಾವು ತಗೊಳ್ಬೇಕಾಗತ್ತೆ. ನಾವು ಮೋಸ ಅವನ್ನ ತಗೊಂಡ ತರಾನೇ ಇಲ್ಲಿ ತಗೊಳ್ಳೋದು ಮಕ್ಕಳೇ, ಬೇರೆ ಏನು ವ್ಯತ್ಯಾಸ ಏನು ಇಲ್ಲ. ಸೊ ಇಲ್ಲಿ 2 ಗುಣಿಸು 3 ನಮ್ಗೆ 6 ಅಂತ ಉತ್ತರ ಸಿಗತ್ತೆ. ಸೊ ಈ ಎರಡೂ ಸಂಖ್ಯೆಗಳನ್ನ ನಿಶೇಷವಾಗಿ ಭಾಗಿಸುವಂತಹ ಅತ್ಯಂತ ದೊಡ್ಡ ಸಂಖ್ಯೆ 6 ಆಗಿರತ್ತೆ.